ಈಗ ಇದು ಇನ್ನೊಂದು ಟರ್ನ್, ಇನ್ನೊಂದು ಟರ್ನ್ ಏನು ಅಂತಂದ್ರೆ ಇಂಡಿಯಾ ಒಕ್ಕೂಟದಿಂದ ಡಿಎಂಕೆ ಔಟ್ ಆಗಿದೆ. ಕಾಂಗ್ರೆಸ್ ಆತುರದ ನಿರ್ಧಾರದಿಂದ ಇಂಡಿಯಾ ಮೈತ್ರಿಕೂಟದಿಂದ ಡಿಎಂಕೆ ಔಟ್ ಆಗಿದೆ. ವೈ ನಾಟ್? ತುಂಬಾ ಸಕಾರಣಗಳಿವೆ ಡಿಎಂಕೆಗೆ. ಯಾಕೆ ಅಂತಂದ್ರೆ ಇಡೀ ಭಾರತದಾದ್ಯಂತ ಅರವಿಂದ್ ಕೇಜ್ರಿವಾಲ್ ಅವರು ಒಂದ್ ಸ್ವಲ್ಪ ನಾಟಕ ಹೊಡೆದ್ರು. ಮಮತಾ ಬ್ಯಾನರ್ಜಿ ಅವರು ಸೋತ ಮೇಲೆ ನಾನು ಇಂಡಿಯಾ ಮೈತ್ರಿಕೂಟ ಬಲಪಡಿಸ್ತೀನಿ ಅಂತ ಈಗ ಭಾಷಣ ಹೊಡಿತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಒಂದಿಷ್ಟು ಖ್ಯಾತೆ ತೆಗೆದ ಹಾಗೆ ಕಾಂಗ್ರೆಸ್ ಪಾರ್ಟಿಗೆ ಬಲವಾಗಿ ನಿಂತಿದ್ದು ಸ್ಟಾಲಿನ್, ಕರುಣಾನಿಧಿ ಅಂಡ್ ಡಿಎಂಕೆ ಪಾರ್ಟಿ. ರಾಹುಲ್ ಗಾಂಧಿ ಅವರನ್ನ ಸಪೋರ್ಟ್ ಮಾಡಿದ್ದು ಇದೇ ಸ್ಟಾಲಿನ್ ಅಂಡ್ ಡಿಎಂಕೆ ಪಕ್ಷ. ಯಾವತ್ತೂ ಎಂದು ಇಂಡಿಯಾ ಮೈತ್ರಿಕೂಟಕ್ಕೆ ಒಂದಿಷ್ಟು ಅವಮಾನ ಆಗದ ರೀತಿಯಲ್ಲಿ ಬಲವಾಗಿ ನಿಂತಿದ್ದು ಡಿಎಂಕೆ ಪಾರ್ಟಿ. ಆದರೆ ಒಂದು ಪ್ರೀಪೋಲ್ ಅಲಯನ್ಸ್ ಅಲ್ಲಿ ಇದ್ದಾಗ ಎಲೆಕ್ಷನ್ ಆದಮೇಲೆ ಇದ್ದಕ್ಕಿದ್ದಂತೆ ಇಷ್ಟು ದಿನ ಜೊತೆಯಲ್ಲಿ ಇದ್ದಂತ ಪಕ್ಷವನ್ನ ಒಂದು ಮಾತು ಕೇಳದೆ ಆತುರದ ನಿರ್ಧಾರ ತೆಗೆದುಕೊಂಡು ಟಿವಿಕೆಗೆ ಸಪೋರ್ಟ್ ಮಾಡಿ ಡೆಫಿನೆಟ್ಲಿ ಡಿಎಂಕೆಗೆ ಅವಮಾನ ಮಾಡಲಾಗಿದೆ. ಆ ಅವಮಾನವನ್ನ ಒಂದು ಪ್ರಾದೇಶಿಕ ಪಕ್ಷವಾಗಿ ಡಿಎಂಕೆ ಸಹಿಸಲ್ಲ. ಯಾಕೆ ಅಂತಂದ್ರೆ ತಮಿಳುನಾಡಲ್ಲಿ ಡಿಎಂಕೆ ಇಂದ ಕಾಂಗ್ರೆಸ್ ಹೊರತು ಕಾಂಗ್ರೆಸ್ ಇಂದ ಡಿಎಂಕೆ ಅಲ್ಲ. ಹೀಗಾಗಿ ಇದು ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಪಾಠ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಹೇಗಾಗಿದೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಬಾಲ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಹಳಷ್ಟು ರಾಜ್ಯಗಳಲ್ಲಿ ಬಂದಿದೆ. ಆದರೆ ಇಷ್ಟು ದಿನ ಆಸರೆಯಾದಂತಹ ಆಧಾರವಾದಂತಹ ಕಂಬವನ್ನ ಕಾಲಿಂದ ತುಳಿದು ಇನ್ನಿಲ್ಲದಕ್ಕೆ ಪರದಾಡಕ್ಕೆ ಹೋದ್ರಲ್ಲ, ಅದಕ್ಕೆ ಡಿಎಂಕೆ ಇವತ್ತು ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಕಾಂಗ್ರೆಸ್ಗೆ ಪಾಠ. ಅದರ್ವೈಸ್ ಪ್ರೀಪೋಲ್ ಅಲಯನ್ಸೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಇವರು ನಿಮ್ಮ ಅನುಕೂಲಕ್ಕೋಸ್ಕರ. ನಾವೇನೋ ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ತಮಿಳುನಾಡು ಜನರಿಗೆ ನಾವು ತುಂಬಾ ಒಂದು ಒಳ್ಳೆಯ ತನವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸಬಹುದು ಮೇಲ್ನೋಟಕ್ಕೆ. ಬಟ್ ಇದು ರಾಜಕೀಯ, ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಇನ್ನು ಪೊಲಿಟಿಕಲ್ ಜರ್ನಿ ತುಂಬ ದೊಡ್ಡದಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾಂಗ್ರೆಸ್ನ ನಡೆ ಇಡೀ ರಾಷ್ಟ್ರಾದ್ಯಂತ ಯಾರೂ ಕೂಡ ನಿಮ್ಮನ್ನು ನಂಬದೇ ಇರುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಿ ರಘು ಅವರೇ. ಯಾಕೆ ಅಂತಂದರೆ ಡಿಎಂಕೆ ನೆವರ್ ಎವರ್ ಒಂದು ಸಣ್ಣ ತರಲೆ ಕೂಡ ಮಾಡಿಲ್ಲ ನಿಮಗೆ. ರಾಹುಲ್ ಗಾಂಧಿ ಅವರ ಪ್ರತಿಯೊಂದು ನಿರ್ಧಾರಕ್ಕೆ ಇಡೀ ನೀವು ಇದರಲ್ಲಿ ಸಂಸತ್ನಲ್ಲಿ ಯಾರು ಮಾತಾಡ್ತಾರೋ ಬಿಡ್ತಾರೋ ಇಲ್ಲ, ಡಿಎಂಕೆ ಸದಸ್ಯರು ಮಾತ್ರ ಎದ್ದು ನಿಂತು ಸಪೋರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಅವರಿಗೆ ನೀವು ಗೂಗ್ಲಿ ಹೊಡೆದು ಈ ಕಡೆ ಬಂದು ಬಿಟ್ಟಿದ್ದು ಇಟ್ಸ್ ಅ ಪೊಲಿಟಿಕಲಿ ಬಿಗ್ ಬ್ಲಂಡರ್ ಅಂತ ಅನ್ಸುತ್ತೆ. ಇಲ್ಲ, ನನಗೆ ಉತ್ತರ ನಾನು ಕೊಡ್ಲಾ? ಇಲ್ಲ, ಖಂಡಿತವಾಗ್ಲೂ ತಾವು ಹೇಳ್ತಿರ್ತಕ್ಕಂಥ ವಿಚಾರ ನಾನು ಒಪ್ತೇನೆ. ಯಾಕೆಂದರೆ ಡಿಎಂಕೆ ಅವರು ನಮ್ಮ ಅಲಯನ್ಸ್, ಸ್ಟ್ರಾಂಗ್ ಅಲಯನ್ಸು. ನಮಗೆ ಶಕ್ತಿಯನ್ನು ನಾವು ತಮಿಳುನಾಡಲ್ಲಿ ನಾವಿಬ್ಬರು ಜೊತೆನಲ್ಲಿ ಹೋಗಿದ್ದೇವೆ. ನಾವು ಶಕ್ತಿಯುತವಾಗಿ ಅವರ ಜೊತೆ ನಮ್ಮ ಶಕ್ತಿ ಜೊತೆ ನಾವು ಸರ್ಕಾರವನ್ನು ಮಾಡಿದ್ದೇವೆ. ಮತ್ತು ನಮಗೆ ಪಾರ್ಲಿಮೆಂಟಲ್ಲೂ ಕೂಡ 8 ಸ್ಥಾನಗಳನ್ನು ಗೆದ್ದಿದ್ವಿ. ಸೊ 8 ಸ್ಥಾನಗಳು ನಾವು ಅಲಯನ್ಸಿಂದನೇ ಗೆದ್ದಿರ್ತಕ್ಕಂಥದ್ದು. ಸೊ ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ನಾವು ಈಗ ಅಲಯನ್ಸನ್ನು ಬಿಟ್ಟು ಟಿವಿಕೆಗೆ ಹೋಗಿಲ್ಲ ಅಂದಿದ್ದರೆ ಒಂದು ಎಲ್ಲೋ ನಮ್ಮ ಇಂಟರ್ನಲ್ ಮೆಸೇಜ್ ಬಂತು. ಅವರು 5 ಜನ ಪಕ್ಷವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ ಅಂತ ಒಂದು ಮಾಹಿತಿ ಬಂದಿತ್ತು. ಮುಚ್ಕೊಳಕ್ ಹೋದ್ರಿ ಅಲ್ಲ, ಮುಖ ಮುಚ್ಕೊಳ್ಳೋದಲ್ಲ. ಕೆಲವು ನಿಮ್ಗೆ ಒಂದು ರಾಷ್ಟ್ರೀಯ ಪಕ್ಷ ಸರ್, ನಿಮ್ದು ಸಮುದ್ರದಂತಹ ದೊಡ್ಡ ಪಕ್ಷ, 100 ವರ್ಷ ಇತಿಹಾಸ ಇರುವಂತಹ ಪಕ್ಷ, 138 ಸಂಗ್ರಾಮದಲ್ಲಿ ಭಾಗವಹಿಸಿದಂತಹ ಪಕ್ಷ, ಕೇಳಿಸ್ಕೊಳ್ಳಿ, 5 MLAಗಳನ್ನ ಮ್ಯಾನೇಜ್ ಮಾಡುವಂತ ಶಕ್ತಿ ಕಳ್ಕೊಂಡಿದ್ದೀರಿ. ದಾವಣಗೆರೆ ದಕ್ಷಿಣದಲ್ಲಿ 1 ಸೀಟ್ಗೆ ಇಬ್ಬರಿಬ್ರು 3 ಅಮಾನತು ಮಾಡುವಷ್ಟು ದೈನೇಸಿ ಪರಿಸ್ಥಿತಿಗೆ ನಿಮ್ಮ ಪಕ್ಷ ಬಂದುಬಿಟ್ಟಿದೆ ಅಂತಂದ್ರೆ ನಮ್ಮ ಪಕ್ಷದ ಸ್ಟ್ರಾಂಗ್ ಇದೆ ಅಂತ ತೋರಿಸೋದಕ್ಕೆ ಕೊಟ್ಟಿರ್ತಕ್ಕಂಥ ನಿರ್ಧಾರ ಅದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಒಂದು ನಿಮಿಷ ನೋಡಿ, ನಮ್ಮ ಮಾತ್ರ ಅಲ್ಲ, ಈಗ ಬಿಜೆಪಿ ಬಿಟ್ಟು ಹೋಗಿದ್ದಾರೆ, ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ. ಸೊ ಎಲ್ಲಾ ಪಕ್ಷದ ಬಿಟ್ಟು ಹೋಗ್ತಾರೆ ನೋಡಿ. ರಾಜಕೀಯದಲ್ಲಿ ನೋಡಿ, ಏನ್ ಇವತ್ತು ಡಿಎಂಕೆ ನಾವು 5 ಜನ ನಾವು ಟಿವಿಕೆ ಅದನ್ನ ತಯಾರಿ ಮಾಡ್ಕೊಂಡಿದ್ದೇವೆ. ಇಲ್ಲ ಅಂತಂದ್ರೆ
ಯಾವ ಪಕ್ಷ ನಿಮ್ಗೆ ಸಪೋರ್ಟ್ ಸೂಪರ್. ಮಾಡುತ್ತೆ? ಒಂದ್ ಬಿಕಾಸ್ ನಿಮಿಷ. ನಿಮ್ದು ಗಟ್ಟಿ ಇಲ್ಲ ಇವತ್ತು ನಿರ್ಧಾರ. ಒಂದು ನಿಮಿಷ. ಇವತ್ತು ನೀವು ಟಿವಿಕೆ ನೀವು ಜೊತೆ ಒಂಥರ ಹೋಗುವ ಮಕ್ಕಳಾಗಿ ಆಗೋಗಿದೆ ನಿಮ್ದು. ಟಿವಿಕೆ ತೀರ್ಮಾನಕ್ಕೆ ನಾವು ಆಲ್ರೆಡಿ ಅವರು ಡಿಎಂಕೆ ಜೊತೆ ಚರ್ಚೆ ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಓಕೆ, ನಮ್ಮ ಇಂಡಿಯಾ ಮೈತ್ರಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ನಾವು ಹಾಗೆ ಕಂಟಿನ್ಯೂ ಮಾಡೋಣ, ಈಗಿನ ರಾಜಕೀಯ ಪರಿಸ್ಥಿತಿ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದು ಅವರ ಗಮನಕ್ಕೆ ತಂದು ನಾವು ಅಲಯನ್ಸ್ ಕೊಟ್ಟಿದ್ದೇವೆ. ತಗೊಂಡ್ವಿ ಅಂತ ತಮಗೆ ಅನಿಸ್ತಾ ಇದೆಯಾ? ಒಂದು ಪ್ರಾದೇಶಿಕ ಪಕ್ಷವಾಗಿ ನಾನು ಅವತ್ತೇ ಹೇಳಿದೆ, ರಿಸಲ್ಟ್ ದಿವಸ ಇಲ್ಲೇ ಇದ್ದೆ. ನಾನು ಪ್ರಾದೇಶಿಕ ಪಕ್ಷವಾಗಿ ಟಿವಿಕೆ ವಿನ್ ಆಗ್ಬಿಡುತ್ತೆ ಅಂತಾನೆ ಹೇಳಿದ್ರಿ ನೀವು. ಸಪೋರ್ಟ್ ಮಾಡ್ತೀವಿ ಅಂತಾನೂ ಹೇಳಿದೆ. ನಾನು ಹೊಸ ಪಕ್ಷ ಉದ್ಭವ ಆಗಿರೋದಕ್ಕೆ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ನಾನು ಅದು ವಿರೋಧಿ ಅಲ್ಲ. ನಾವಿಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಒಂದು ರಾಜ್ಯಪಾಲರ ಅಂಗಣದಲ್ಲಿರ್ತಕ್ಕಂಥ ಚೆಂಡು ಏನಾಗಿದೆ ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾ ಇದ್ದೀವಿ. ಈ ರಾಂಗ್ ಕೇಸ್ ಅಲ್ಲ, ಇಟ್ ಇಸ್ ಎ ಕ್ಲಿಯರ್ ಕೇಸು. ಕ್ಲಿಯರ್ ಕೇಸ್ನ ನೀವು ನಮ್ಮ ಮೇಲೆ ಒರೆಸೋ ಪ್ರಯತ್ನ ಪಡ್ತಾ ಇದ್ದೀರಾ. ಅದಕ್ಕೆ RSS ಬೇರೆ ಬೇರೆ ಬಣ್ಣ ಕಟ್ಟೋ ಮಾಡ್ತಾ ಇದ್ದಿಲ್ಲ ರಾಜ್ಯಪಾಲರಿಗೆ. ಅದು ದೊಡ್ಡ ತಪ್ಪು. ಒಬ್ಬ ಇಂಟೆಲೆಕ್ಚುಯಲ್ ಆಗಿದ್ಕೊಂಡು ಜುರಿಸ್ಪ್ರುಡೆನ್ಸ್ ಬಗ್ಗೆ ಹೇಳಿದ್ರು. ನಾನು ಹೇಳ್ತೀನಿ, ಹಂಗಂತಂದ್ರೆ ಕಾಂಗ್ರೆಸ್ ಪಕ್ಷ ಎಳೆಯಕ್ಕೆ ಹೋಗಿದಾರಲ್ಲ ವಿಜಯ್, ಅದು ತಪ್ಪಲ್ವಾ? ಅದು ಡೆಮಾಕ್ರಸಿ ತಪ್ಪಲ್ಲ. ಅದು ಹೇಳಿದ್ರಲ್ಲ ಇವರು ಕಾಂಗ್ರೆಸ್ ಪಕ್ಷದವ್ರು ಹೋಯ್ತಾರೆ 5 ಜನ ಅಂತ. ಇಂಡೈರೆಕ್ಟ್ ಸರ್ ಏನ್ ಸರ್ 5 ಜನ ಹೋಯ್ತಾ ಇದ್ರು, ನಮ್ಮ ಪಕ್ಷದ ಹೋಯ್ತಾ ಇದ್ರು, ಆ ಕಡೆಗೆ ಅಂದ್ರಲ್ಲ ಹೋಗ್ತಾ ಇದ್ರು ಅಂತ. ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದವ್ರ ಜೊತೆ ಹೋಗಿದ್ದೀರಲ್ಲ ನೀವು. ಅದು ಸರಿ ಆದ್ರೆ ಅದು ಸರಿನೇ, ಅದು ಸರಿ ಆದ್ರೆ ಇದು ಸರಿನೇ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಇಂಥ ವಿಚಾರಗಳಲ್ಲಿ ಎಸ್ಪೆಷಲಿ ಅಲ್ಲಿವರೆಗೆ ತುಂಬ ಚೆನ್ನಾಗಿ ಅಂದರೆ ಈಗ ಮಾರ್ಗದರ್ಶಕ ಮಂಡಳಿಯ ಸದಸ್ಯರುಗಳನ್ನ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ, ಆರಾಮಾಗಿರ್ತಾರೆ ಅವರು ಲೋಕಭವನದಲ್ಲಿ. ಯಾವಾಗ ಇಂಥ ಸರ್ಕಾರ ರಚನೆಯ ಸಂದರ್ಭ ಬರುತ್ತಾ ಅವಾಗ ನಾನು ಇದ್ದೀನಿ ಅಂತ ತೋರಿಸೋದಕ್ಕೆ, ಮತ್ತು ಸದನಗಳಲ್ಲಿ ಮೊದಲ ಬಾರಿ ಭಾಷಣ ಮಾಡುವಾಗ ಭಾಷಣದ ಅಂಶಗಳ ಬಗ್ಗೆ ಇವೆರಡು ಸರಿ ಭಾರಿ ಸೌಂಡ್ ಮಾಡ್ತಾರೆ. ಅದರ ಮೂಲಕ ಅವರು ತಮ್ಮ ಪಕ್ಷಗಳಿಗೆ ಎಷ್ಟು ನಿಷ್ಠನಾಗಿದ್ದೇವೆ ಅನ್ನೋದನ್ನು ಸಾಬೀತು ಮಾಡ್ತಾನೆ ಇರ್ತಾರೆ. ಆದರೆ ತಮಿಳುನಾಡು ಜನ ತುಂಬ ಭಾವುಕ ಜೀವಿಗಳು, ಅವರು ಭಾವನಾತ್ಮಕವಾಗಿ ಸ್ಪಂದಿಸುವಂಥವರು. ಗುಡ್ ಆರ್ ಬ್ಯಾಡ್ ಅವರು ಬೀದಿಗೆ ಬಂದುಬಿಡ್ತಾರೆ. ಸೊ 2 ದಿನ ಆಗಿದೆ. 3ನೇ ದಿನ ಈಗಾಗಲೇ ಸಣ್ಣದಾಗಿ ಶುರುವಾಗಿದೆ ಅಲ್ಲಲ್ಲಿ ಪ್ರೊಟೆಸ್ಟು. 3ನೇ ದಿನಾನೂ ಇದನ್ನು ಮುಂದುವರಿಸಿದರೆ ಯಾಕೆ ಅಂತಂದರೆ ಬಹುಮತ ವಿಶ್ವಾಸ ಮತವನ್ನು ಸಾಬೀತು ಮಾಡಬೇಕಾಗಿರೋದು ರಾಜಭವನದ ಲೋಕಭವನದ ಅಂಗಳದಲ್ಲ, ಅದು ವಿಧಾನಸಭೆಯಲ್ಲೇ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಅದಕ್ಕೆ ಅನುವು ಮಾಡಿಕೊಟ್ಟರೆ ರಾಜ್ಯಪಾಲರ ಘನತೆ ಗೌರವ ಜಾಸ್ತಿ ಆಗುತ್ತೆ. ಹಿಂಗೆ ಸಿಗ್ನೇಚರ್ ತಗೊಂಬ ಅಂಬ ಅವ್ರು ನಿಲ್ಲಿಸು ಇವ್ರು ನಿಲ್ಲಿಸು ಅಂತಂದರೆ ಜನ ಸುಮ್ಮನೆ ಇರಲ್ಲ ಅಷ್ಟೇ. ಇದರಿಂದ ವಿಶೇಷ ಸರ್ಕಾರ ಬಿದ್ದೋಗೋದೇನು ರಾಜ್ಯಪಾಲರು ಲೋಕಭವನದಲ್ಲಿ ಡಿಸೈಡ್ ಆಗುತ್ತಾ? ಲೋಕಭವನದಲ್ಲಿ ಡಿಸೈಡ್ ಆಗುತ್ತಾ ಸರ್? ಒಂದ್ ನಿಮಿಷ ಆಯ್ತು, ಫಿನಿಶ್ ಒಂದ್ ನಿಮಿಷ ಸರ್. ಅದೇ ಸಿಂಪಲ್ ಲಾಜಿಕ್ ಕೇಳಿಸ್ಕೊಳ್ಳಿ. ಸರ್ಕಾರ ಬೀಳೋದು ಸರ್, ಮುಗಿಸ್ತೀನಿ ಬಿಡಿ ಸರ್. ವಾಟ್ ಆರ್ ಯು ಡೂಯಿಂಗ್? ಆಯ್ತು ಒಂದ್ ನಿಮಿಷ ಆಯ್ತು, ಓಕೆ ಪ್ಲೀಸ್. ಸರ್ಕಾರ ಬೀಳುತ್ತೆ ಅನ್ನೋದಾದ್ರೂ ಇರುತ್ತೆ ಅನ್ನೋದಾದ್ರೂ ಡಿಸೈಡ್ ಆಗಬೇಕಾಗಿರೋದು ಆನ್ ದಿ ಫ್ಲೋರ್ ಆಫ್ ದಿ ಹೌಸೇ ಹೊರತು ಲೋಕಭವನದಲ್ಲಿ ಈ ಹರ್ಲೇಕರ್ ಅವರ ಆಫೀಸ್ ಒಳಗಡೆ ಅಲ್ಲ.